ಇವತ್ತು ಲೋಕ್ ಜನಶಕ್ತಿ ಪಾರ್ಟಿ ರಾಮ್ವಿಲಾಸ್ ಚಿರಾಗ್ ಪಾಸ್ವಾನ್ ಜಿ ಅವರನ್ನು ಕೈ ಬಲಪಡಿಸಲಿಕ್ಕೆ ಇವತ್ತು ರಾಜ್ಯದ ಅತಿ ಮುಖ್ಯವಾಗಿ ನಮಗೆ ಒಂದು ವಕ್ತಾರರ ಕೊರತೆ ಇತ್ತು. ಒಬ್ಬರು ಹಿರಿಯರಿಗೆ ಕೊಡಬೇಕು ಅಂತ ವ್ಯಕ್ತಿ ನಾವು ಹುಡುಕ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ನಮಗೆ ಕಂಡಂತಹ ಒಬ್ಬರು ಹಿರಿಯ ವಯಸ್ಸಿನವರು, ಈ ಸಮಾಜದಲ್ಲಿ ಆಗು ಹೋಗುವಂಥ ಅನುಭವಗಳನ್ನು ಉಂಡವರು, ಆತ ಭಾಳ ಕಷ್ಟದಲ್ಲಿ ಅಧಿಕಾರವನ್ನು ವಹಿಸ್ಕೊಂಡು ಅವರು ಸರ್ಕಾರಿ ನೌಕರಿಯನ್ನು ಮಾಡಿ ಆಮೇಲೆ ಬಿಸ್ನೆಸ್ಸಿಗೆ ಬಂದಂಥವರು ಅಂಥ ನಾಗರಾಜ್ ಆರ್ ಅವರನ್ನು, ಒಬ್ಬ ಹಿರಿಯ ನಾಗರಿಕರವ್ರನ್ನ ನಾವು ರಾಜ್ಯ ವಕ್ತಾರರನ್ನಾಗಿ ಮಾಡಿದ್ದೀವಿ ಲೋಕ್ ಜನಶಕ್ತಿ ಪಾರ್ಟಿಗೆ. ಅದಾದ ನಂತರ ನಮ್ಮ ಬೆಳಗಾಂ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ನಮ್ಮ ಜಗಟೇರವ್ರನ್ನ, ನಮ್ಮ ಸೈನಿಕ್ ಜನತೆಯವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅದಾದ ನಂತರ ನಮ್ಮ ರೇಷ್ಮಾ ಭಾನೂರವರನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅದಾದ ನಂತರ ನವಾಜ್ರವರನ್ನು ಬೆಂಗಳೂರು ಕೇಂದ್ರ ವಿಭಾಗದ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಹಾಗೂ ಬಾಮಾರವರನ್ನು ಬೆಂಗಳೂರು ನಗರ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅದಾದ ನಂತರ ಶಬೀನಾರವರನ್ನು ಬೆಂಗಳೂರು ನಗರ ಅಧ್ಯಕ್ಷರನ್ನಾಗಿ, ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಹೀಗೆ ಅನೇಕ ಪದ್ಮನಾಭನಗರದಲ್ಲಿ ಏನು ಪಾರ್ವತಮ್ಮರವರನ್ನು ಮಾಡಲಾಗಿದೆ. ನೆಲಮಂಗಲದ ಜಿಲ್ಲಾಧ್ಯಕ್ಷರನ್ನಾಗಿ, ನೆಲಮಂಗಲ ತಾಲೂಕು ಅಧ್ಯಕ್ಷರನ್ನಾಗಿ ಒಬ್ಬರನ್ನ ಮಾಡಲಾಗಿದೆ. ಮಹದೇವಪುರದಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹೀಗೆ ಭಾಳ ಅದ್ಭುತವಾಗಿ ಅತ್ಯುನ್ನತವಾದ ಮಟ್ಟಕ್ಕೆ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ ಮೇಲ್ಕೇರ್ತಾ ಇದೆ ಅಂತಂದ್ರೆ ತಪ್ಪಾಗಲಾರ್ದು. ಈಗ ಏನು ನಾವು ರಾಂಚಿಲಿ ಮೊನ್ನೆ ಲೋಕ್ ಜನಶಕ್ತಿ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ನಾವು ಎಲ್ಲ ಚುನಾವಣೆಗೆ ನಾವೆಲ್ಲರೂ ಕೂಡ ಓಟ್ ಹಾಕಿ ಮತ್ತೆ ಚಿರಾಗ್ ಪಾಸ್ವಾನ್ ಜಿ ಅವರನ್ನು ಆಯ್ಕೆ ಮಾಡೋ ಮುಖಾಂತರ ಜಾರ್ಖಂಡ್ ರಾಂಚಿಲಿ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ರೆಡಿಷನ್ ಬ್ಲೂ ಹೋಟೆಲ್ನಲ್ಲಿ ನಾವು ಏನು ಒಂದು 100 ಜನ ರಾಜ್ಯ ಮತ್ತು ಕೇಂದ್ರ ಮಂಡಳಿಗಳಿದ್ದೋ ಆ ಮಂಡಳಿಗಳು ಅವ್ರನ್ನ ಚುನಾವಣೆ ಮಾಡಿ ಇವತ್ತು ಅವರು ಮುಂದುವರಿಕೆ ಮಾಡ್ಕೊಂಡು ಅವರು ಕೂಡ ಇವತ್ತು ಕ್ಯಾಬಿನೆಟ್ ಸಚಿವರಾಗಿ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಕೇಂದ್ರ ಸಚಿವರಾಗಿ ಅಧಿಕಾರವನ್ನು ತಗೊಂಡಿದ್ದಾರೆ. ಇವತ್ತು ಅವರೆಲ್ಲರೂ ಕೂಡ ನಮಗೆ ಚಿರಾಗ್ ಪಾಸ್ವಾನ್ ಜಿ ಅವ್ರದ್ದೊಂದೇ, ನಾವು ಅವ್ರ ತಂದೆ ಇದ್ದಾಗಲೂ ಕೂಡ ನಮ್ಮದು ಹೋರಾಟ ಏನಂತಂದರೆ ಅವ್ರ ತಂದೆ ಇದ್ದಾಗಲೇ ಅವ್ರು ಮಿನಿಸ್ಟರ್ ಆಗಬೇಕು ಅಂತಕ್ಕಂಥದ್ದು ಬಹುದೊಡ್ಡ ಆಸೆ ಇತ್ತು. ಆದರೆ ಅದು ಈಡೇರಲಿಲ್ಲ. ಅವ್ರ ತಂದೆಯವರು 2020ರಲ್ಲಿ ಕಾಲವಾದ ನಂತರ ಇದೇ ಪ್ರಥಮ ಬಾರಿಗೆ 3 ಬಾರಿ MP ಆಗಿ ಗೆದ್ಕೊಂಡು ಅತಿ ಸಣ್ಣ ವಯಸ್ಸಿಗೆ MP ಆಗಿ ಗೆದ್ಕೊಂಡು ಇವತ್ತು ಏನಾದರೂ ರಾಷ್ಟ್ರಭವನದಲ್ಲಿ ರಾಜ್ಯಪಾಲರ ಭವನದಲ್ಲಿ ನಮ್ಮ ಏನು ಲೋಕ್ ಜನಶಕ್ತಿ ಪಾರ್ಟಿ ನಮ್ಮ ಚಿರಾಗ್ ಪಾಸ್ವಾನ್ ಜಿ ಅವರು ಭಾಳ ಸಣ್ಣ ವಯಸ್ಸಿಗೆ MP ಆದಂಥವರು, ಅತ್ಯಂತ ಸುಂದರವಾಗಿರ್ತಕ್ಕಂಥ ಹುಡುಗ ಯಾರಾದರೂ ಇದ್ದರೆ ಲೋಕಸಭಾ ಸದಸ್ಯರಾಗಿ ಅದು ಚಿರಾಗ್ ಅಂತಕ್ಕಂಥ ಎಲ್ಲ ಇಡೀ ಇತಿಹಾಸಕ್ಕೇ ಗೊತ್ತಾಗಿರ್ತಕ್ಕಂಥ ವಿಷಯ. ಅವರು ಕೂಡ ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಹೊರಹೊಮ್ಮಿ ಈಚೆಗೆ ಬಂದಂಥವ್ರು. ಹಾಗಾಗಿ ಲೋಕ್ ಜನಶಕ್ತಿ ಪಾರ್ಟಿ ನಾವು ಬೆಳೆಸೋಣ. ಚಿರಾಗ್ ಪಾಸ್ವಾನ್ ಸಾಹೇಬ್ರನ್ನ ನಾವು ಬೆಂಗಳೂರಿಗೆ ಕರೆತಂದಾಗ ನೀವೆಲ್ಲರೂ ಕೂಡ ಸಪೋರ್ಟಾಗಿ ನಿಂತ್ಕೊಂಡು ಅವ್ರ ಜೊತೆ ಇತ್ಕೊಂಡು ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಿಲ್ಲಬೇಕು. ನಮ್ಮ ಪರವಾಗೂ ಕೂಡ ಒಂದು ಧ್ವನಿ ಎತ್ತೋದಕ್ಕೆ ಅಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಧ್ವನಿ ಇದೆ ಅಂತಂದರೆ ಅದು ಚಿರಾಗ್ ಪಾಸ್ವಾನ್ ಜಿ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ಇವತ್ತು ಅಲ್ಪಸಂಖ್ಯಾತರು ಮತ್ತು ದಲಿತರು ಮತ್ತು ಹಿಂದುಳಿದ ವರ್ಗದವರು ಇವ್ರಿಗೆಲ್ಲರಿಗೂ ಕೂಡ ಇವತ್ತು ಏನಾದರೂ ಒಂದು ವಾಯ್ಸ್ ಕೊಡ್ತಾರೆ, ಪಾರ್ಲಿಮೆಂಟಲ್ಲಿ ಒಂದು ಧ್ವನಿ ಎತ್ತಾರೆ ಅಂತಂದರೆ ಅದು ಚಿರಾಗ್ ಪಾಸ್ವಾನ್ ಒಬ್ಬರೇ. ಯಾಕೆಂತಂದರೆ ಎಲ್ಲರೂ ಕೂಡ ಅವ್ರವ್ರ ಜಾತಿ, ಅವ್ರವ್ರ ವರ್ಗ, ಅವ್ರವ್ರ ಧರ್ಮ ನೋಡ್ಕೊತಾ ಇದ್ದಾರೆ. ಆದರೆ ಚಿರಾಗ್ ಯಾವತ್ತೂ ಕೂಡ ಈ ಶೋಷಿತ ಸಮುದಾಯಗಳಿಗೆ ಏನು ಅಸ್ಪೃಶ್ಯತೆ ಎಲ್ಲಿದೆ ಅದನ್ನು ಹೋಗಲಾಡಿಸೋದಕ್ಕೆ ಪಣ ತೊಟ್ಟು ನಿಂತಂಥ ಮೇಧಾವಿ ಶ್ರೀ ರಾಮ್ವಿಲಾಸ್ ಪಾಸ್ವಾನ್ ಜಿ ಅವರು ಅವರ ಮಗನಾಗಿ ಅವರ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಅದೇ ವೃತ್ತಿಯನ್ನು ಅವಲಂಬಿಸ್ಕೊಂಡು ಇವತ್ತು ರಾಷ್ಟ್ರದಲ್ಲಿ ಒಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥದ್ದು ಮತ್ತು ರಾಜಕೀಯ ಹಿಂಗೂ ಕೂಡ ಮಾಡ್ಬೋದಾ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದು ನಮ್ಮ ಚಿರಾಗ್ದು ಒಂದು ಗುಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅವರು ಇನ್ನೂ ಭಾಳಷ್ಟು ಕಾಲ ಸುಖವಾಗಿರಬೇಕು. ಅವರು ಇನ್ನೂ ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ಎಲ್ಲ ಅರ್ಹತೆಯೂ ಕೂಡ
ಚಿರಾಗ್ ಪಾಸ್ವಾನ್ಜಿಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಮುಂಬರುವ ದಿನಗಳಲ್ಲಿ ಲೋಕ್ ಜನಶಕ್ತಿ ಪಾರ್ಟಿ ರಾಮ್ವಿಲಾಸ್ ಈ ಕಡೆ ಕರ್ನಾಟಕದಲ್ಲಿ ಇನ್ನು ಎಲ್ಲ ಕಡೆಯೂ ಕೂಡ ಸ್ಪರ್ಧೆ ಮಾಡಲಿಕ್ಕೆ ನಾವು ಮುಂದಾಗ್ತೀವಿ. ಇನ್ನು ZP TP ಲೆವೆಲ್ಗೂ ಕೂಡ ಕಡೆಯ ವರ್ಗ ಏನಿದೆ ನನ್ನ ಜನ ಅವ್ರಿಗೆ ಬಿ ಫಾರಮ್ ಕೊಡೋದು, ಅವರೇ ನಿಂತ್ಕೊಂಡು ಅವ್ರನ್ನೇ ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಥ್ಯಾಂಕ್ ಯು. ಏನು ನಮಗೆ ನಮ್ಮ ರಾಜ್ಯಾಧ್ಯಕ್ಷರು ನಿಮ್ಮನ್ನು ನೀವೇ ಪಾರ್ಟಿಗೆ ಸೇರಬೇಕು ಅಂತೇಳಿ ನನಗೆ ಭಾಳ ಆಶ್ವಾಸನೆ ಕೊಟ್ಟರು. ನಮಗೆ ನಮ್ಮ ಈ ಏಜ್ನಲ್ಲಿ ನಮ್ಗೆ ಭಾಳ ಖುಷಿಯಾಗಿದೆ. ನಾನು ಡೆವಲಪ್ಮೆಂಟ್ ಮಾಡಲಿಕ್ಕೆ ರೆಡಿ ಇದ್ದೀನಿ. ಹಾಗೆ ಇನ್ನೊಂದೇನೆಂದರೆ, ಈಗ ನೋಡಿ ತಾವು ಹಿರಿಯವರು, ತಮಗೆಲ್ಲ ಪಾರ್ಟಿಗಳ ಬಗ್ಗೆ ಗೊತ್ತಾಗಿಯೂ ತಾವು ಇದೇ ಪಕ್ಷನ ಗುರುತಿಸ್ಕೊಬೇಕಂತ ಯಾಕೆ ಗುರುತಿಸ್ಕೊಂಡೆ ಅಂತಂದರೆ ಅವ್ರದ್ದು ಸಿದ್ಧಾಂತ ನೋಡಿ ನನಗೆ ಭಾಳ ಒಂದು ಹೆಮ್ಮೆ ಆಯಿತು. ಅದಕ್ಕೋಸ್ಕರ ಇದೇ ಪಾರ್ಟಿ ನಾನು ಗುರುತಿಸ್ಕೊಂಡೆ. ಏನು ಹೇಳ್ತೀರಾ? ಇಲ್ಲ, ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಹೇಳೋದಕ್ಕೇನಿಲ್ಲ. ಅವರು ಡೈನಮಿಕ್ ಪರ್ಸನ್ನು. ಅವ್ರ ಬಗ್ಗೆ ನಮಗೆ ಏನು ಹೇಳ್ಬೇಕನ್ನೋದು ಎಲ್ಲ ರಾಜ್ಯಕ್ಕೆ ಗೊತ್ತಿದೆ. ನಾವೇನು ಹೇಳೋದು. ಇವತ್ತು ನನಗೆ ಲೋಕ್ ಜನಶಕ್ತಿ ಪಾರ್ಟಿಯಲ್ಲಿ ಮತ್ತು ದಲಿತ ಸೇನೆಯಲ್ಲಿ ಒಂದು ಹುದ್ದೆ ಅಂತ ನೇಮಕ ಮಾಡಿದ್ದಾರೆ. ಜಗನ್ನಾಥ್ ಸರ್ಗೆ ತುಂಬ ಧನ್ಯವಾದಗಳು. ಒಂದು ಅಧ್ಯಕ್ಷರಾಗಿದ್ದೀರಂದರೆ ಏನು ಹೇಳ್ತೀರಾ? ಒಟ್ಟು ಕೆಲಸ ಮಾಡಿದ ಮೇಲೆ ಮತ್ತೆ ಬಂದು ನೀವು ಅವ್ರಿಗೆ ಅವರು ವಿಲ್ ಪವರ್ ಏನಿದೆ, ಅವ್ರನ್ನ ಜನಗಳನ್ನ ತರಿಸೋದು, ಒಂದು ಸಂಘಟನೆ ಮಾಡ್ತಕ್ಕಂಥದ್ದು ತಾಕತ್ತು ಅವ್ರಿಗಿದೆ. ಅವರಿಗೆ ಗೊತ್ತಿಲ್ಲದಿರ್ತಕ್ಕಂಥ ಶಕ್ತಿ ಅವರಲ್ಲಿದೆ. ನಾವು ಗುರುತಿಸ್ಬಿಟ್ಟು ಈ ಉದ್ಯೋಗ ಕೊಟ್ಟಿದ್ದೀವಿ. ಬಟ್ ಇನ್ನು ಮುಂಬರುವ ದಿನಗಳಲ್ಲಿ ಅವ್ರು ಏನಾಗಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆ ಮಟ್ಟಕ್ಕೆ ಅವ್ರು ಬೆಳೀತಾರೆ ಅಂತಕ್ಕಂಥದ್ದು ನನ್ನ ಆಸೆ. ನನ್ನ ಹೆಸರು ವೇದಾವತಿ. ನಾನು LJP ಪಾರ್ಟಿನಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಮೊದಲಿಗೆ ನನ್ನ LJP ಪಾರ್ಟಿ ರಾಜ್ಯಾಧ್ಯಕ್ಷರಾದಂಥ ಮತ್ತು ದಲಿತ ಸೇನೆ ರಾಜ್ಯಾಧ್ಯಕ್ಷರಾದಂಥ ಜಗಣ್ಣನಿಗೆ ನನ್ನ ವಂದನೆಗಳನ್ನ ತಿಳಿಸ್ತೀನಿ. ಮತ್ತು ಇವತ್ತೇನು ಇಷ್ಟೆಲ್ಲ ಜನ ಹೆಣ್ಮಕ್ಳು ಸೇರಿರೋದಾಗಿರ್ಬೋದು, ಗಂಡು ಮಕ್ಕಳು ಸೇರಿರೋದಾಗಿರ್ಬೋದು, ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ನಮ್ಮ ಪಾರ್ಟಿ ಇಷ್ಟು ಚೆನ್ನಾಗಿ ಬೆಳೀತಾ ಇದೆಯಲ್ಲ, ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋಣ ಅನ್ನಿಸ್ತಾ ಇದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ತಾವೆಲ್ಲರೂ ಬಂದು ಇದೇ ಥರ ಇವಾಗ ಹೋಗಿ ಪೋಸ್ಟಿಂಗ್ ತೊಗೊಂಡು ಸುಮ್ಮನೆ ಯಾರು ಮನೆಯಲ್ಲಿ ಕೂತ್ಕೋಬೇಡಿ. ದಯವಿಟ್ಟು ಆದಷ್ಟು ನೀವು ಒಂದು ವೀಕಲ್ಲಿ 1-2 ಸಲನಾದರೂ ಬನ್ನಿ, ಅಣ್ಣನ ಮಾತಾಡಿಸಿ. ಅಣ್ಣ ಯಾವಾಗ ಬಂದ್ರೂ, ಯಾರೇ ಬಂದ್ರೂ ಅವರು ಮಾತಾಡಿಸಿ, ಅವ್ರ ಬಾಯಿ ತುಂಬ ಮಾತಾಡಿಸಿ ಏನಾಗಬೇಕೋ ಅದನ್ನು ಖಂಡಿತ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಇಷ್ಟದ ವರ್ಷ ನಾವು ಅವ್ರ ಜೊತೆಯಲ್ಲಿದ್ದೀವಿ. ಸುಮಾರು ಒಂದು 7-8 ವರ್ಷದಿಂದನೂ ಇದ್ದೀನಿ ನಾನು ಅಣ್ಣನ ಜೊತೆಯಲ್ಲಿ. ತುಂಬ ಚೆನ್ನಾಗಿ ಹೆಣ್ಮಕ್ಳುಗಳಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ದಯವಿಟ್ಟು ಯಾರ್ದೇನೇ ಪ್ರಾಬ್ಲಮ್ ಇದ್ದರೂ ಅಣ್ಣನ ಹತ್ರ ಬಂದು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಎಲ್ಲರಿಗೂ. ಅದರಲ್ಲೂ ನಮ್ಮ ಹಿರಿಯರಾದಂಥ ಅಣ್ಣ ನಾಗರಾಜಣ್ಣ ಸೇರಿರೋದಂತೂ ಇವತ್ತು ನಿಜವಾಗ್ಲೂ ನಮಗೊಂದು ಇನ್ನೊಂದು ಶಕ್ತಿನೇ ಬಂತು ನಮಗೆ ಅಂತ ಅನ್ನಿಸ್ತಾ ಇದೆ. ಖಂಡಿತ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಈಗ ನಮ್ಮ LJP ಪಾರ್ಟಿಗೆ ಸೇರಿದಂಥ ನಮ್ಮ ಹಿರಿಯರು ನಾಗರಾಜ್ ಸರ್ ಮತ್ತು ರೇಷ್ಮಾ ಮೇಡಮ್ ಮತ್ತು ಇತ್ಯಾದಿ ಜನ ಯಾರ್ಯಾರು ಅವರಿಗೆಲ್ಲ ಶುಭಾಶಯಗಳು. ಹೀಗೆ ನಮ್ಮ LJP ಪಾರ್ಟಿಗೆ ಜನ ಸೇರ್ಪಡೆ ಆಗಲಿ, ಒಳ್ಳೆಯದಾಗಲಿ, ಇನ್ನೂ ಮುಂದೆ ಬರೀಲಿ ನಮ್ಮ LJP ಪಾರ್ಟಿ ಮತ್ತು ನಮ್ಮ ಜಗನ್ನಾಥ್ ಸರ್ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಮುಂದೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸಮ್ಮುಖದಲ್ಲಿ ಕೇಂದ್ರ ಕಚೇರಿಯಲ್ಲಿ ನಮ್ಮ LJP ಚಿರಾಗ್ ಪಾಸ್ವಾನ್ ಸಾಹೇಬರ ಒಂದು ಆಶೀರ್ವಾದದೊಂದಿಗೆ, ನಮ್ಮ ಜಗನ್ನಾಥ ಅವರ ಆಶೀರ್ವಾದದಿಂದ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ ಅಂಥೇಳಿ ಎಲ್ಲ ಪದಾಧಿಕಾರಿಗಳಿಗೂ ನಾವು ನಮ್ಮ LJPಯಿಂದ ಶುಭ ಹಾರೈಸ್ತೀವಿ. ಹಾಗೆ ಈ LJP ಪಾರ್ಟಿಯಲ್ಲಿ ಅತಿ ಹೆಚ್ಚು ರೀತಿಯಲ್ಲಿ ನಮ್ಮ ಈಗ ಕಾಂಗ್ರೆಸ್ ಆಗಲಿ BJP ಆಗಲಿ ಅವ್ರದ್ದು ಪ್ರತಿಯೊಂದು ಕಡೆಯೂ ಒಂದೊಂದು ಅವ್ಯವಹಾರಗಳು ನಡೀತಾ ಇದ್ದಾವೆ. ಸೊ ಅದನ್ನೆಲ್ಲ ನಾವು ಮೆಟ್ಟಿ ನಿಂತು ನಮ್ಮದೇ ಆದ ಒಂದು ಸಿದ್ಧಾಂತದಲ್ಲಿ ನಮ್ಮ LJPಯಿಂದ ನಾವೇ ನಮ್ಮದೇ ಆದ ಒಂದು ಪಾರ್ಟಿಯಿಂದ ನಮ್ಮದೇ ಆದ ಒಂದು ನಮ್ಮ ಅಧ್ಯಕ್ಷರಾದ ನಮ್ಮ ಜಗನ್ನಾಥ ಅನ್ನೋರ ಆಶೀರ್ವಾದದಿಂದ ನಾವು ಅದನ್ನು ಖಂಡಿಸ್ತೀವಿ. ಪ್ರತಿಯೊಂದು ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಆಗಲಿ, ಇದಕ್ಕೆ ಹಿಂದೆ ಮಾಡಿರೋದಾಗಲಿ ಮುಂದಕ್ಕಾಗಲಿ ಯಾವುದೇ ರೀತಿಯಾಗಲಿ ನಾವು ಅದನ್ನು ಖಂಡಿಸ್ತೀವಿ. ನಾವು ನಮ್ಮ ಒಂದು LJP ಪಕ್ಷದಿಂದ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊತೀವಿ. ಹಾಗೆ ಸರ್ಕಾರದಿಂದ ನಮ್ಮ ಕರ್ನಾಟಕ ಜನತೆಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಈ ವಿಚಾರದಲ್ಲಿ ಯಾರೂ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅವ್ರವ್ರದ್ದೇನೇ ನೋಡ್ಕೊತಾರೆ, ಅವ್ರವ್ರ ಹಗರಣಗಳೇ ನೋಡ್ಕೊತಾ ಇದ್ದಾರೆ, ಅದೇ ನೋಡ್ತಾರೆ. ಜನರ ಅಭಿವೃದ್ಧಿಗೋಸ್ಕರ ಯಾರೂ ಇದುವರೆಗೂ ಯಾವುದೂ ಮಾಡಿಲ್ಲ. ಅದಕ್ಕಾಗಿ ನಮ್ಮ LJP ಪಕ್ಷದಿಂದ ನಮ್ಮ ಸಿದ್ಧಾಂತದಿಂದ ನಾವು ಹೋರಾಟ ಮಾಡಿ ಪ್ರತಿಯೊಬ್ಬ ನಾಗರಿಕನಿಗೂ ಮತ್ತು ನಮ್ಮ LJP ಪಕ್ಷದಿಂದ ನ್ಯಾಯವನ್ನು ಕೊಡಿಸಿ ಅವ್ರಿಗೆ ಅನುಕೂಲ ಆಗೋಂಗೆ ಪ್ರತಿಯೊಂದು ಸವಲತ್ತನ್ನು ಸರ್ಕಾರಿ ಸವಲತ್ತುಗಳು ನಾವು ಕೊಡಿಸೋದಕ್ಕೆ ನಾವು ಮುಂದೆ ಇದ್ದೀವಿ.